ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕೆರನ್ ಇನ್ಸೈಟ್ಸ್. ಟಾಪ್ ರೇಟಿಂಗ್ ಅಪ್ಡೇಟ್ಗೆ ಸ್ವಾಗತ. ಎಲ್ಲ ಅಪ್ಡೇಟ್ಸ್ ನ ಒಂದೊಂದಾಗಿ ನೋಡೋಣ. ಅದಕ್ಕೂ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕೊಳ್ಳ ಅಂತ ಹೇಳ್ತಾ ಮೊದಲನೇ ಅಪ್ಡೇಟ್ಗೆ ಹೋಗೋಣ. ನಿಮ್ಗೆಲ್ಲ ಗೊತ್ತು, ಈ ಹಿಂದೆ BCCI ಯೋಯೋ ಟೆಸ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಏನಕ್ಕಂದ್ರೆ ಪ್ಲೇಯರ್ಸ್ ನ ಫಿಟ್ನೆಸ್ ಲೆವೆಲ್ ನ ಟೆಸ್ಟ್ ಮಾಡೋಕೆ ಇಂಟ್ರೊಡ್ಯೂಸ್ ಮಾಡಿದಂತ ರೂಲ್. ಇವಾಗ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿ ಯೋಚನೆ ಮಾಡಿರೋದು. ಇವಾಗ ಹೊಸದಾಗಿ ಬ್ರಾಂಕೋ ಫಿಟ್ನೆಸ್ ಟೆಸ್ಟ್ ಪ್ಲಸ್ 2 ಕಿಲೋಮೀಟರ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಸಹ ಪ್ಲೇಯರ್ಸ್ ನ ಫಿಟ್ನೆಸ್ ಲೆವೆಲ್ ನ ಟೆಸ್ಟ್ ಮಾಡೋಕೆ ಇಂಟ್ರೊಡ್ಯೂಸ್ ಮಾಡಿದಂತ ರೂಲ್. ಇವಾಗ ಬ್ರಾಂಕೋ ಫಿಟ್ನೆಸ್ ಟೆಸ್ಟ್ ಅಂದ್ರೆ ಏನು ಅಂದ್ರೆ, ಇವಾಗ ನೋಡಿ 20 ಮೀಟರ್ಸ್ ಹೋಗ್ಬೇಕು ಮತ್ತೆ ರಿಟರ್ನ್ ಆಗಬೇಕು, 40 ಮೀಟರ್ಸ್ ಹೋಗ್ಬೇಕು ಮತ್ತೆ ರಿಟರ್ನ್ ಆಗಬೇಕು, 60 ಮೀಟರ್ಸ್ ಓಡಬೇಕು ಮತ್ತೆ ರಿಟರ್ನ್ ಆಗಬೇಕು. ಈ ತರ 5 ಟೈಮ್ಸ್ 5 ಸೆಟ್ಸ್ ಮಾಡಿದ್ರೆ 1200 ಮೀಟರ್ ಆಗುತ್ತೆ, ಅಂದ್ರೆ 1.2 ಕಿಲೋಮೀಟರ್ಸ್. ಇದಕ್ಕೆ ಟೈಮ್ ಲೈನ್ ಎಷ್ಟು ಗೊತ್ತಾ? ಅಂಡರ್ 6 ಮಿನಿಟ್ಸ್ ಒಳಗಡೆ ಫಿನಿಶ್ ಮಾಡಬೇಕು. ಏನಾದ್ರೂ ಫಿನಿಶ್ ಮಾಡಕ್ ಆಗಿಲ್ಲ ಅಂದ್ರೆ ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಮಾಡಕ್ ಆಗಲ್ಲ. ಇವಾಗ ಇದ್ರ ಜೊತೆಗೆ ಇನ್ನೂ ಪ್ಲಸ್ 2 ಕಿಲೋಮೀಟರ್ಸ್ ಇದೆ ಅಲ್ವಾ, ಅದನ್ನ ಯಾವ ತರ ಡಿವೈಡ್ ಮಾಡಿದಾರೆ ಅಂದ್ರೆ, ಫಾಸ್ಟ್ ಬೌಲರ್ಸ್ಗೆ ಡಿಫ್ರೆಂಟ್ ಟೈಮಿಂಗ್ಸ್, ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ಸ್ ಸ್ಪಿನ್ನರ್ಸ್ ಅವರಿಗೆ ಡಿಫ್ರೆಂಟ್ ಟೈಮಿಂಗ್ಸ್. ಫಾಸ್ಟ್ ಬೌಲರ್ಸ್ 2 ಕಿಲೋಮೀಟರ್ಸ್ ನ ಎಷ್ಟು ಟೈಮ್ ಲೈನ್ ಒಳಗಡೆ ಕಂಪ್ಲೀಟ್ ಮಾಡ್ಬೇಕು ಗೊತ್ತಾ? 8 ಮಿನಿಟ್ಸ್ 15 ಸೆಕೆಂಡ್ ಅಷ್ಟೊಳಗಡೆ ಕಂಪ್ಲೀಟ್ ಮಾಡಬೇಕು. ಇನ್ನು ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ಸ್ ಸ್ಪಿನ್ನರ್ಸ್ಗೆ ಇನ್ನು 15 ಸೆಕೆಂಡ್ಸ್ ಜಾಸ್ತಿ ಕೊಟ್ಟಿರೋದು. ಯಾಕಂದ್ರೆ ಇಲ್ಲಿ ಮೇನ್ ಜಾಸ್ತಿ ಫಿಟ್ ಆಗಿರ್ಬೇಕಾದ್ರೆ ಬೌಲರ್, ಯಾಕಂದ್ರೆ ಅವ್ರು ಬೌಲಿಂಗ್ ಮಾಡ್ಬೇಕಲ್ಲ, ಅವ್ರಿಗೆ ಫಿಟ್ನೆಸ್ ಲೆವೆಲ್ ಅನ್ನೋದು ಹೈ ಇರಬೇಕು. ಆದ್ರಿಂದ 15 ಸೆಕೆಂಡ್ಸ್ ಕಡಿಮೆ ಕೊಟ್ಟಿದ್ದಾರೆ. ಬ್ಯಾಟ್ಸ್ಮನ್ ಮ್ಯಾನೇಜ್ ಮಾಡ್ಬಿಡ್ತಾರೆ. ಹೌದು, ಅವರು ಓಡ್ಬೇಕು ಇಲ್ಲ ಅಂತಲ್ಲ, ಬಟ್ ಆದ್ರೂ ಕಂಪ್ಯಾರೇಟಿವ್ಲಿ ಈಸಿ ಅಂತ ಹೇಳ್ಬೋದು ಬ್ಯಾಟ್ಸ್ಮನ್ ಓಡ್ಬೇಕು ಇಲ್ಲ ಅಂತಲ್ಲ, ಬಟ್ ಆದ್ರೂ ಕಂಪ್ಯಾರೇಟಿವ್ಲಿ ಬೌಲರ್ ಗಿಂತ ಬ್ಯಾಟ್ಸ್ಮನ್ ಗೆ ಸ್ವಲ್ಪ ಈಸಿ. ಆದ್ರಿಂದ 15 ಸೆಕೆಂಡ್ ಜಾಸ್ತಿ ಕೊಟ್ಟಿದ್ದಾರೆ ಬ್ಯಾಟ್ಸ್ಮನ್ ಗೆ. ಇವಾಗ ನೋಡಿ, ಇದನ್ನೆಲ್ಲ ಕ್ಲಿಯರ್ ಮಾಡ್ಬೇಕು, ಈ ಕ್ರೈಟೀರಿಯಾನ ಕ್ಲಿಯರ್ ಮಾಡ್ಬೇಕು. ಯಾವ್ದೇ ಪ್ಲೇಯರ್ ಆಗಿರ್ಲಿ, ಯಾವ್ದೇ ಪಂಟ್ರ್ ಪ್ಲೇಯರ್ ಆಗಿರ್ಲಿ, ಯಾವ್ದೇ ಫೇಮ್ ಇರ್ಲಿ, ಯಾರಾಗಿದ್ರು ಸಹ ಈ ಕ್ರೈಟೀರಿಯಾನ ಪಾಸ್ ಮಾಡ್ಬೇಕು. ಇಲ್ಲಾಂದ್ರೆ ಅವ್ನ ಸೆಲೆಕ್ಟ್ ಮಾಡಕ್ಕಾಗಲ್ಲ. BCCI ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದೆ NCAಗೆ, ಇದರಲ್ಲಿ ಕಾಂಪ್ರಮೈಸ್ ಆಗೋ ಸೀನೇ ಇಲ್ಲ. ಅದು ಯಾವ್ದೇ ಪ್ಲೇಯರ್ ಆಗಿರ್ಲಿ ಇದನ್ನ ಕ್ಲಿಯರ್ ಮಾಡ್ಬೇಕು. ಮಾಡಕ್ಕಾಗಿಲ್ಲ ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಮಾಡಲ್ಲ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 2, ಇದು ಇಂಡಿಯಾ ಫ್ಯಾನ್ಸ್ ಮತ್ತೆ ಶ್ರೀಲಂಕಾ ಫ್ಯಾನ್ಸ್ ಗೆ ಖುಷಿ ಆಗುವಂತ ವಿಚಾರ ಏನ್ ಗೊತ್ತಾ? ಇವಾಗ ಮೊದಲನೇ ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇರೋದು ಬಂದು 15th ಆಗಸ್ಟ್. ಆ ಮ್ಯಾಚ್ಗೆ ಪ್ರೀ ಎಂಟ್ರಿ ಕೊಟ್ಟಿರೋದು ಫ್ಯಾನ್ಸ್ಗೆ. ಟಿಕೆಟ್ ನ ಬೈ ಮಾಡೋಷ್ಟೇನು ಇಲ್ಲ, ಹೋಗ್ಬೋದು, ಫ್ರೀ ಆಗಿ ವಾಚ್ ಮಾಡ್ಬೋದು ಸ್ಟೇಡಿಯಂ ಅಲ್ಲಿ. ಈ ತರ ಯಾಕೆ ಮಾಡಿದಾರೆ ಗೊತ್ತಾ? ಇವಾಗ ಕ್ರಿಕೆಟ್ ಕ್ರೇಜ್ ಜಾಸ್ತಿ ಎಲ್ಲಿರೋದು ಇಂಡಿಯಾದಲ್ಲೇ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಯಾರು ಫ್ಯಾನ್ಸ್ ಹೋಗಲ್ಲ ನೋಡಕ್ಕೂ ಹೋಗಲ್ಲ, ಯಾಕಂದ್ರೆ ಬೋರಿಂಗ್ ಅಂತ ಅನ್ಸುತ್ತೆ. ಆದ್ರಿಂದ ಸ್ಟೇಡಿಯಮ್ಸ್ ಎಲ್ಲ ಖಾಲಿ ಹೊಡಿತಾ ಇರುತ್ತೆ. ಇನ್ನು ಶ್ರೀಲಂಕಾದಲ್ಲಿ ಬರ್ತಾರ, ಅವ್ರಿಗೂ ಗೊತ್ತು, ಶ್ರೀಲಂಕಾ ಬೋರ್ಡ್ಗೂ ಗೊತ್ತು, ಯಾರು ಬರಲ್ಲ ಅನ್ಬಿಟ್ಟು. ಆದ್ರಿಂದ ಸುಮ್ನೆ ಖಾಲಿ ಸ್ಟೇಡಿಯಂ ಅಲ್ಲಿ ಆಡ್ಸೋ ಬದಲು ಇವಾಗ ಪ್ರೀ ಎಂಟ್ರಿ ಕೊಟ್ರೆ ಕೆಲವು ಫ್ಯಾನ್ಸ್ ಬಂದು ನೋಡ್ತಾರೆ. ಅವಾಗ ಪ್ಲೇಯರ್ಸ್ ಒಂಥರ ಉರ್ದುಂಬಿಸ್ದಂಗ ಆಗುತ್ತಲ್ವಾ, ಆದ್ರಿಂದ ಪ್ರೀ ಮಾಡಿದ್ರ ಅಂತಾನು ಹೇಳ್ಬೋದು. ಇದು ಶ್ರೀಲಂಕಾ ಫ್ಯಾನ್ಸ್ ಮತ್ತೆ ಇಂಡಿಯಾ ಫ್ಯಾನ್ಸ್ ಗೆ ಖುಷಿ ವಿಚಾರ. ಅಪ್ಡೇಟ್ ನಂಬರ್ 3, ಸ್ಯಾಡ್ ನ್ಯೂಸ್ ಏನ್ ಗೊತ್ತಾ? ಸಾಯಿ ಸುದರ್ಶನ್ದು ಸ್ಕ್ವಾಡ್ ಅಲ್ಲಿ ನೇಮ್ ಇತ್ತು, ಅವ್ರದ್ದು ಸಬ್ಜೆಕ್ಟ್ ಟು ಫಿಟ್ನೆಸ್ ಅಂತ ಇತ್ತಲ್ವಾ. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅವರು ಫಿಟ್ನೆಸ್ ನ ಕ್ಲಿಯರ್ ಮಾಡಿಲ್ಲ. ಆದ್ರಿಂದ ಶ್ರೀಲಂಕಾ ವಿರುದ್ಧ ಟೆಸ್ಟ್ ಸೀರೀಸ್ ನ ಮಿಸ್ ಆಗ್ತಾ ಇರೋದು, ಕಂಪ್ಲೀಟ್ ಆಗಿ ರೂಲ್ಡ್ ಔಟ್. ಒಂದು ಮ್ಯಾಚ್ ಸಹ ಆಡ್ತಾ ಇಲ್ಲ, ಕಂಪ್ಲೀಟ್ ಆಗಿ ರೂಲ್ಡ್ ಔಟ್ ಆಗಿರೋದು. ಇದೊಂಥರ ಇಂಡಿಯಾಗೆ ಸ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಅಪ್ಡೇಟ್ ನಂಬರ್ 4, ನಿಮ್ಗೆಲ್ಲ ಗೊತ್ತು, ಇಂಡಿಯಾ ಶ್ರೀಲಂಕಾ ವಾರ್ಮ್ ಅಪ್ ಮ್ಯಾಚ್ ನ ಆಡ್ತಾ ಇದೆ ಅಲ್ವಾ. ಆ ವಾರ್ಮ್ ಅಪ್ ಮ್ಯಾಚ್ ನಲ್ಲಿ ದೇವದತ್ ಪಡಿಕ್ಕಲ್ ಸೆಂಚುರಿನ ಸ್ಕೋರ್ ಮಾಡಿರೋದು ಇಲ್ಲೇ ತೋರಿಸ್ತಾ ಇದೆ ದೇವದತ್ ಪಡಿಕ್ಕಲ್ ನ ಶ್ರೀಲಂಕಾ ವಿರುದ್ಧ ಆಡಿಸ್ಬೇಕು ಅಂತ. ಯಾಕಂದ್ರೆ ನೋಡಿ, ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಓವರ್ ದ ಇಯರ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಬಟ್ ಆದ್ರೂ ಇವ್ರಿಗೆ ಚಾನ್ಸ್ ಸಿಗ್ತಾ ಇಲ್ಲ. ನೋಡಿ, ಇವಾಗ ಪ್ರೂವ್ ಮಾಡಿದ್ದಾರೆ, ಯಾಕಂದ್ರೆ ಶ್ರೀಲಂಕಾ ವಿರುದ್ಧ ಸೆಂಚುರಿನ ಸ್ಕೋರ್ ಮಾಡಿದಾರಲ್ವಾ. ಆದ್ರಿಂದ ದೇವದತ್ ಪಡಿಕ್ಕಲ್ಗೆ ಚಾನ್ಸ್ ಕೊಡ್ಬೇಕು. ನೋಡೋಣ ಏನಾದ್ರು ಚಾನ್ಸ್ ಕೊಡ್ತಾರ ಇಲ್ವಾ, ಅದೇ ತರ ವೇಟ್ ಮಾಡಿಸ್ತಾರೇನೋ ಅಂತ. ನಂಬರ್ 5, ಕ್ಯಾಮ್ರನ್ ಗ್ರೀನ್ IPL 2027 ಗೆ ಮಿಸ್ ಔಟ್ ಆಗುವ ಸಾಧ್ಯತೆ ಜಾಸ್ತಿ ಇರೋದು ಅವ್ರಿಗೇನೋ ಇಂಜುರಿ ಆಗಿದೆ ಅಂತಲ್ಲ, ಆಶಸ್ ಬರ್ತಾ ಇದೆ ಅಲ್ವಾ, ಆಶಸ್ ಕಡೆ ಗಮನ ಕೊಡ್ಬೇಕು ಅಂದ್ಬಿಟ್ಟು ಇವರು IPL 2027 ಮಿಸ್ ಔಟ್ ಆಗ್ತಾ ಇರೋದು. ಇದೇನು ಹೊಸದಲ್ಲ. ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಆಶಸ್ ಅಂತ ಬಂದಾಗ ಇವರು ಯಾವ್ದೇ ಫ್ರಾಂಚೈಸಿ ಲೀಗ್ ಆಗಿರ್ಲಿ ಎಲ್ಲವನ್ನೂ ಬಿಟ್ಟು ಹೋಗ್ತಾರೆ ಆಶಸ್ಗೋಸ್ಕರ, ಯಾಕಂದ್ರೆ ಆಶಸ್ ಅಷ್ಟು ಇಂಪಾರ್ಟೆಂಟ್ ಅವ್ರಿಗೆ. ಇದು ಇವತ್ತಿನ ಟಾಪ್ ರೇಟಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಕೇರ್, ಬಾಯ್.